ಮಕ್ಕಳೆಲ್ಲ ದೂರ ದೂರ ಕೂತ್ಕೊಳ್ಳಿ. ದೇವರ ಪರಿಶುದ್ಧ ನಾಮ ಸ್ತೋತ್ರ. ಇವತ್ತಿನ ಅಂಶ ಯೇಸು ಕ್ರಿಸ್ತನು ಮತ್ತು ಧರ್ಮಶಾಸ್ತ್ರ ಎಂಬುದಾಗಿ. ಮತ್ತಾಯ 5ನೇ ಅಧ್ಯಾಯ 17ರಿಂದ 48ನೇ ವರ್ಷದ ತನಕ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದರಲ್ಲಿ 17ರಿಂದ 20 ತನಕ ನಾವು ಓದ್ಕೊಂಡ್ವಿ. ಮೋಶೆಯ ಧರ್ಮಶಾಸ್ತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಬರೀತಿರೋದನ್ನು ನಾವು ನೋಡ್ತೇವೆ. 15ನೇ ವರ್ಷದಲ್ಲಿ ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ಎಂಬುದಾಗಿ. ಅಂದರೆ ಇಲ್ಲಿ ಮೋಶೆಯ ಧರ್ಮಶಾಸ್ತ್ರ ಅಂದರೆ ಮೊದಲ 5 ಪುಸ್ತಕಗಳು: ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ ಮತ್ತು ಧರ್ಮೋಪದೇಶಕಾಂಡ. ಈ 5 ಪುಸ್ತಕಗಳನ್ನ ಮೋಶೆಯ ಧರ್ಮಶಾಸ್ತ್ರ ಎಂಬುದಾಗಿ. ಮತ್ತೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಯೇಸು ಕ್ರಿಸ್ತನ ಮತ್ತು ಧರ್ಮಶಾಸ್ತ್ರವನ್ನ ತಾಳೆ ಹಾಕಿ ನೋಡುವಾಗ ಧರ್ಮಶಾಸ್ತ್ರನ ಯೇಸು ಕ್ರಿಸ್ತನ ಎಂಬುದಾಗಿ ಅರ್ಥ ಆಗುತ್ತೆ. ಯಾವುದು ಮುಖ್ಯ, ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ಅದನ್ನು ನಾವು ಸ್ವಲ್ಪ ಆಳವಾಗಿ ಧ್ಯಾನ ಮಾಡೋಣ. ಯೇಸು ಕ್ರಿಸ್ತನ ಮತ್ತು ಧರ್ಮಶಾಸ್ತ್ರ ಎಂಬುದಾಗಿ. ಮತ್ತಾಯ 5ನೇ ಅಧ್ಯಾಯ 17ರಿಂದ 48. ಪರಿಚಯದಲ್ಲಿ 3 ವಿಷಯಗಳನ್ನು ನಾವು ನೋಡುವಾಗ ಇಲ್ಲಿ ಪರಿಚಯದಲ್ಲಿ ನಾವೇನು ನೋಡ್ತಿದ್ವಿ? ಧರ್ಮಶಾಸ್ತ್ರವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಾಗ ಧರ್ಮಶಾಸ್ತ್ರವನ್ನು ಯಾರು ಧರ್ಮಶಾಸ್ತ್ರವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದನ್ನು ತಪ್ಪಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. 3 ಗುಂಪುಗಳನ್ನು ನಾವು ನೋಡ್ಬೋದು ಧರ್ಮಶಾಸ್ತ್ರವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು. ಮೊದಲನೇದು ಯಹೂದ್ಯರು, 2ನೇದಾಗಿ ಅಪೊಸ್ತಲರು, 3ನೇದಾಗಿ ಮಧ್ಯಕಾಲೀನ ಸಭೆ ಎಂಬುದಾಗಿ ನಾವು ನೋಡ್ತೇವೆ. ಹೇಗೆ ತಪ್ಪಾಗಿ ಅರ್ಥ ಮಾಡಿಕೊಂಡು ದೇವರ ವಾಕ್ಯವನ್ನ ಯಹೂದ್ಯರು ಹೇಗೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಕೊಟ್ಟಿದ್ದ ಯಾಕೆ ದೇವರ ಧರ್ಮಶಾಸ್ತ್ರವನ್ನ ಯಹೂದ್ಯರಿಗೆ, ಇಸ್ರಾಯೇಲ್ಗೆ ದೇವರು ಕೊಟ್ಟಿದ್ದು. ಆದ್ರೆ ಇವರು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದೀನಿ ಅಂದ್ರೆ, ಅವರು ಧರ್ಮಶಾಸ್ತ್ರವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಯೇಸುನ ಸಿಲುಬೆಗೆ ಹಾಕ್ತಿರ್ಲಿಲ್ಲ. ಅರ್ಥ ಆಗ್ತಿದೆ? ಅವ್ರು ಯೇಸುನ ಸಿಲುಬೆಗೆ ಹಾಕ್ತಿರ್ಲಿಲ್ಲ. ಅವ್ರು ಯೇಸುನ ನಂಬಲಿಲ್ಲ. ಧರ್ಮಶಾಸ್ತ್ರ ಹೇಳ್ತಿರೋದು ಯೇಸು ಬಗ್ಗೆ ಇರ್ತದೆ. ಶ್ರೀ ಸಂತಾನ ಯೇಸು ಬಗ್ಗೆ ಹೇಳ್ತಾ ಇದೆ. ನೋಹನ ಒಂದು ನಾವೇ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾ ಇದೆ. ಯಹೂದದ ಅರಸನು ಬರ್ತಾನೆ ಎಂಬುದಾಗಿ, ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ, ಇಮ್ಮಾನುವೇಲನು ಹುಟ್ಟುತ್ತಾನೆ ಎಂಬುದಾಗಿ, ಒಂದು ಕಣ್ಣಿಗೆಯು ಗರ್ಭಿಣಿಯಾಗಿ ಒಂದು ಮಗುವನ್ನು ಹಡಿಯೋಳೆಂಬುದಾಗಿ. ಇವೆಲ್ಲ ಎಲ್ಲಿ ಬರೆಯಲ್ಪಟ್ಟಿರೋದು? ಧರ್ಮಶಾಸ್ತ್ರದಲ್ಲಿ. ಅಲ್ಲಲ್ಲೂಯ್ಯ. ಅವರು ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಯೇಸು ಅವ್ರಿಗೆ ಅರ್ಥ ಆಗ್ತಿದ್ರು. ಯೇಸು ನಾವು ಸಿಲುಬೆಗೆ ಹಾಕ್ತಿರ್ಲಿಲ್ಲ, ಯೇಸು ನಾವು ದೂರ ಮಾಡ್ತಿರ್ಲಿಲ್ಲ. ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇರೋದ್ರಿಂದಲೇ ಅವರು ಯೇಸುವನ್ನು ದೂರ ಮಾಡ್ಕೊಂಡ್ರು. ಇವತ್ತಿಗೂ ಯೇಸುವಿಗೆ ರಕ್ಷಣೆ ಇಲ್ಲದೆ ಇದೆ. ಇವತ್ತಿಗೂ ಅವರು ಧರ್ಮಶಾಸ್ತ್ರವನ್ನೇ ನಂಬ್ತಿದ್ದಾರೆ ವಿನಃ ಸುವಾರ್ತೆನ ನಂಬ್ತಾ ಇಲ್ಲ. ಅಂದ್ರೆ ಯೇಸುನ ನಂಬ್ತಾ ಇಲ್ಲ. ಎಲ್ಲೋ ಕೆಲವು ಮಂದಿ ಮಾತ್ರ ಯೇಸುನ ನಂಬಿರೋದು. ಮತ್ತೆ 2ನೇದಾಗಿ ಅಪೊಸ್ತಲರು ಎಂಬುದಾಗಿ ನಾವು ಬರ್ತದೆ. ಅರೆ, ಅಪೊಸ್ತಲರು ಕೂಡ ಧರ್ಮಶಾಸ್ತ್ರವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಆದ್ರೆ ಹೌದು. ಯಾಕೆ ಅಂತ ಹೇಳಿದ್ರೆ, ಎಲ್ಲಾ ಅಪೊಸ್ತಲರು ಅಂತ ನಾನು ಹೇಳ್ತಾ ಇಲ್ಲ. ಕೆಲವು ಅಪೊಸ್ತಲರು ಅವರು ದೇವರ ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಅದರಲ್ಲೂ ಧರ್ಮಶಾಸ್ತ್ರವನ್ನ, ಸುವಾರ್ತೆನ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡು ಎಂಬುದಾಗಿ ಬರ್ತದೆ.
ಮುಂಜಾನೆ ಪ್ರಾರ್ಥನೆಯಲ್ಲಿ ನಾನು ಹೇಳ್ತಾ ಇರ್ತೇನೆ. ಉದಾಹರಣೆಗೆ ಪೇತ್ರನಿದ್ದಾನೆ, ಬಾರ್ನಬನಿದ್ದಾನೆ, ಮತ್ತೆ ಇನ್ನು ಕೆಲವು ಶಿಷ್ಯರು. ಸುವಾರ್ತೆಗಿಂತ ಹೆಚ್ಚು ಪ್ರಾಮುಖ್ಯತೆ ಅವರು ಧರ್ಮಶಾಸ್ತ್ರ ಕೊಡ್ತಾ ಇದ್ರು. ಸುವಾರ್ತೆ ಗೊತ್ತು, ಈಗ ಪೇತ್ರನಿಗೆ ಸುವಾರ್ತೆ ಗೊತ್ತು, ಯೇಸು ಕ್ರಿಸ್ತನ ಶಿಷ್ಯ, ಅದು ಧರ್ಮಶಾಸ್ತ್ರದ ಮೇಲೆ ಹೆಚ್ಚು ಮಹತ್ವ, ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಇಲ್ಲ ನೋಡಿದ್ರೆ ಅಪೊಸ್ತಲರಲ್ಲಿ ಕೆಲವರೆಲ್ಲರೂ ಕೂಡ ಧರ್ಮಶಾಸ್ತ್ರವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಯೇಸುನ ನಂಬದ ಮೇಲೆ ಕೂಡ ಸುನ್ನತಿ ಮಾಡಿಸ್ಕೋಬೇಕು ಅಂತ ಬೋಧನೆ ಮಾಡ್ತಿದ್ರು. ಯೇಸುನ ನಂಬದವರಿಗೆ ಸುನ್ನತಿಯ ಅವಶ್ಯಕತೆ ಇಲ್ಲ, ಯೇಸುನ ನಂಬದವರಿಗೆ ಸುನ್ನತಿಯ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರು ಬೋಧನೆ ಮಾಡ್ತಾ ಇದ್ರು ಸುನ್ನತಿ ಮಾಡ್ಕೋಬೇಕೆಂಬುದಾಗಿ. ಮತ್ತೆ ದೇವರ ದಿನಕ್ಕಿಂತ ಕರ್ತನ ದಿನ ಭಾನುವಾರ, ಯೇಸು ಸತ್ತು ಮರಣದಿಂದ ಎದ್ದಂತ ದಿನ ಭಾನುವಾರದ ಆರಾಧನೆಗಿಂತ ಅವರಿಗೆ ಸಬ್ಬತ್ ದಿನ, ಶನಿವಾರದ ಆರಾಧನೆ ತುಂಬಾ ಮುಖ್ಯ ಅಂತ ಬೋಧನೆ ಮಾಡ್ತಾ ಇದ್ರು. ಅನೇಕ ಅಪೊಸ್ತಲರು ಕೂಡ ತಪ್ಪಾಗಿ ಧರ್ಮಶಾಸ್ತ್ರವಾದ ಮತ್ತು ಸುವಾರ್ತೆಯನ್ನ ಅರ್ಥ ಮಾಡ್ಕೊಂಡು. ಮೂರನೇದಾಗಿ ಮಧ್ಯಕಾಲೀನ ಸಭೆ ಎಂಬುದಾಗಿ ಕರಿತೀವಿ. ಏನು ಇದು ಮಧ್ಯಕಾಲೀನ ಸಭೆ ಅಂದ್ರೆ, ಈ ಅಪೊಸ್ತಲರೆಲ್ಲರೂ ಕೂಡ ಅಪೊಸ್ತಲರ ವಿಶ್ವಾಸಾರಿಕೆ ಅಂತ ನಾವು ಮಾಡ್ತೀವಲ್ವಾ, ಅದು ಅಪೊಸ್ತಲರ ಕಾಲದಲ್ಲಿ ಅವರು ಹಿಡ್ಕೊಂಡಂತ ಸತ್ಯ. ಅಪೊಸ್ತಲರ ಕಾಲ ಆದ್ಮೇಲೆ ಹೆಚ್ಚು ಕಡಿಮೆ 100 ವರ್ಷ, ಯೇಸು ಸ್ವಾಮಿ ಹುಟ್ಟಿದಾಗಿಂದಲೂ ಕೂಡ ಕ್ರಿಸ್ತ ಶಕ ಅಂತ ಹೇಳಿದ್ರಲ್ಲ, ಕ್ರಿಸ್ತ ಶಕ ಯೇಸು ಹುಟ್ಟಿದ ಮೇಲೆ 100 ವರ್ಷದ ತನಕ ಅದು ಆದಿ ಸಭೆಯ ಯುಗ, ಆದಿ ಸಭೆಯ ಸಮಯ. ಆದ್ರೆ ಈ ಮಧ್ಯಕಾಲೀನ ಸಭೆ ಅನ್ನುವಂಥದ್ದು 100 ವರ್ಷಗಳ ಆದ ನಂತರ ಉಟ್ಕೊಂಡಿರುವಂತಹ ಸಭೆ. ಅದು ಯಾವ ಸಭೆ ಅಂದ್ರೆ ರೋಮನ್ ಕ್ಯಾಥಲಿಕ್ ಸಭೆ. ಯಾವ ಸಭೆ ಅದು? ರೋಮನ್ ಕ್ಯಾಥಲಿಕ್ ಸಭೆ. ಆ ರೋಮನ್ ಕ್ಯಾಥಲಿಕ್ ಅಂದ್ರೆ ತಾಯಿನ ಪೂಜೆ ಮಾಡುವಂತ ಸಭೆಗಳಿದೆಯಲ್ಲ, ಯೇಸು ಸ್ವಾಮಿಯ ತಾಯಿನ ಪೂಜೆ ಮಾಡುವಂತ ಸಭೆಗಳು, ಅದು ಉಟ್ಕೊಂಡು ಅದು ಧರ್ಮಶಾಸ್ತ್ರವನ್ನ ಸುವಾರ್ತೆನ ಇನ್ನೂ ಹೆಚ್ಚಾಗಿ ತಪ್ಪಾಗಿ ಅರ್ಥ ಮಾಡ್ಕೊಂಡು ಇವರೆಲ್ಲರೂ ದೇವರ ಸುವಾರ್ತೆನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಇಡೀ ಪ್ರಪಂಚದಲ್ಲಿ ಯೇಸುವಿನ ಸುವಾರ್ತೆ ಹರಡ್ತಾ ಇತ್ತು. ಹಲ್ಲೆಲೂಯಾ. ಒಂದೇ ಸತ್ಯವನ್ನ ಇಟ್ಕೊಂಡಿದ್ರೆ ಇಡೀ ಪ್ರಪಂಚಕ್ಕೆ ಇವತ್ತು ಸತ್ಯ ಬೇಗ ಹರಡ್ತಾ ಇತ್ತು. ಆದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ, ನಾನು ಒಂದ್ಸರಿ ಹೇಳ್ದಲ್ಲ, 10 ಜನ ಕುರುಡರು ಆನೆ ಹತ್ರ ಹೋಗ್ಬಿಟ್ಟು ಒಬ್ಬ ಸೊಳ್ಳು ಇಟ್ಕೊಂಡು ಆನೆ ಹಾವು ತರ ಏನೋ ಒಂಥರ ಏನಂತ ಅದನ್ನ ಒಂಥರ ಬೆಂಡ್ ತರ ಇದೆ ಎಂಬುದಾಗಿ, ಇನ್ನೊಬ್ಬ ಕಾಲಿಡ್ಕೊಂಡು ಆನೆ ಒಂದು ಸ್ತಂಭ ತರ ಇದೆ ಅಂತ ಹೇಳ್ತೀನಿ ನಾನು. ಕುರುಡರು ಹೇಳ್ತಿರೋದು, ಯಾಕಂದ್ರೆ ಕಾಣಲ್ವಲ್ಲ. ಒಬ್ಬ ಹೊಟ್ಟೆ ಇಟ್ಕೊಂಡೆ ಇಲ್ಲ ಆನೆ ಒಂದು ಬಲೂನ್ ತರ ಇದೆ ಅಂತ ಹೇಳಿ, ಇನ್ನೊಬ್ಬ ಬಾಲ ಇಟ್ಕೊಂಡು ಆನೆ ಒಂದು ಹಾವಿನ ತರ ಇದೆ ಅಂತ ಹೇಳಿ. ಯಾಕಂದ್ರೆ ಕುರುಡರು ಅದೇ ರೀತಿ ಸತ್ಯ ಸುವಾರ್ತೆಯನ್ನು ಅರ್ಥ ಮಾಡ್ಕೊಳ್ದಿರುವಂತ ಕುರುಡರು ಅವ್ರಿಗೆ ಯಾವ್ದು ಅನ್ಸುತ್ತೋ ಅದೇ ಸರಿ ಅಂತ ಬೋಧನೆ ಮಾಡ್ತಿದ್ದಾರೆ ಇವತ್ತು. ಅರ್ಥ ಆಗ್ತಿದ್ದೀರಾ? ಯಾವ್ದು ಸರಿ ಅನ್ಸುತ್ತೋ ಅವ್ರಿಗೆ ಯಾವ ಸರಿ ಪೂರ್ತಿ ನೋಡ್ತಾ ಇಲ್ಲ. ಅವರು ಪೂರ್ತಿ ಆನೆನ ನೋಡಿದ್ರೆ ಆನೆ ಹೇಗಿರುತ್ತೋ ಗೊತ್ತಾಗುತ್ತೆ. ಆದ್ರೆ ಅವರು ಒಂದು ಭಾಗ ಮಾತ್ರ ನೋಡ್ಬಿಟ್ಟು ಇದೇ ಆನೆ ಅನ್ಕೊಂಡ್ರೆ ಹೇಗೆ? ಅರ್ಥ ಆಗ್ತಿಲ್ವ ಹೇಳ್ತಿರೋದು? ಹಾಗೆ ನೀನು ನಾನು ಕೆಲವು ಭಾಷೆಗಳು, ಕೆಲವು ಸಭೆಗಳು ಇಟ್ಕೊಂಡಿರುವಂತ ಒಂದು ಭಾಗ ಸುವಾರ್ತೆಯಲ್ಲಿ ಒಂದು ಭಾಗನ ಮಾತ್ರ ಇಟ್ಕೊಳ್ಳೋದಲ್ಲ, ಪೂರ್ತಿ ನೋಡ್ಬೇಕು. ಕೆಲವರೆಲ್ಲ ಸಭೆಗಳಲ್ಲಿ ಬರೀ ಸ್ವಸ್ಥತೆ ಬಗ್ಗೆ ಹೇಳ್ತಿರ್ತಾರೆ, ಕೆಲವರೆಲ್ಲ ಬರೀ ಅದ್ಭುತಗಳ ಬಗ್ಗೆ ಬೋಧನೆ ಮಾಡ್ತಿರ್ತಾರೆ, ಕೆಲವರೆಲ್ಲ ಬರೀ ಅನ್ಯ ಭಾಷೆ ಬಗ್ಗೆ ಬೋಧನೆ ಮಾಡ್ತಿರ್ತಾರೆ, ಕೆಲವರೆಲ್ಲ ಬರೀ ಅಭಿಷೇಕದ ಬಗ್ಗೆ ಬೋಧನೆ ಅಲ್ಲ. ಇದೆಲ್ಲದಕ್ಕೂ ಹೆಚ್ಚು ಕ್ರಿಸ್ತನಿದ್ರೇನೆ ಇವೆಲ್ಲ. ಅಲ್ಲಲ್ವೇ? ಕ್ರಿಸ್ತನಿದ್ರೇನೆ ಇವೆಲ್ಲ. ಅದಕ್ಕೆ ಮೊನ್ನೆ ಬೆಳಗ್ಗೆ ಹೇಳ್ತಾ ಇದ್ದೆ ಪ್ರಾರ್ಥನೆಯಲ್ಲಿ, ನಾವು ಕ್ರಿಸ್ತನ ವ್ಯಸನಿಗಳಾಗಿರ್ಬೇಕಾಗಿರೋದು. ವ್ಯಸನ ಗೊತ್ತಲ್ವ? ಒಬ್ಬರು ಚಟ ಅಂತೀವಲ್ಲ, ಒಬ್ಬರಿಗೆ ಕುಡಿಯೋ ಚಟ, ಇನ್ನೊಬ್ರಿಗೆ ಇನ್ನೊಂದು ಚಟ, ಮತ್ತೊಂದು ಚಟ. ನಮಗೆ ಯೇಸುವಿನ ಚಟ ಇರಬೇಕು. ಆಮೇಲೆ ಪ್ರಾರ್ಥನೆ ಚಟ ಇರಬೇಕು, ನಮಗೆ ವಾಕ್ಯ ಓದುವ ಕೇಳುವ ಚಟ ಇರಬೇಕು, ನಮಗೆ ಸುವಾರ್ತೆ ಹೇಳುವಂತ ಚಟ ಇರಬೇಕು ನಮಗೆ. ಹಲ್ಲೆಲೂಯಾ. ದೇವರನ್ನ ಸ್ತೋತ್ರ. ಸೊ ಈ 3 ಗುಂಪುಗಳು ಸುವಾರ್ತೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಾಗಿ ನೋಡ್ತೇವೆ. ಹಾಗಾದ್ರೆ ಮುಖ್ಯ ಸಂದೇಶದಲ್ಲಿ ಇವತ್ತಿನ ವಾಕ್ಯ ಭಾಗವನ್ನ ಒಂದು 6 ಭಾಗಗಳಾಗಿ ನಾವು ಧ್ಯಾನ ಮಾಡೋಣ. 21ನೇ ವಚನದಿಂದ 48ನೇ ವಚನ ತನಕ ನಾವು ನೋಡುವಾಗ
ದೇವರು ಕೆಲವು ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂತಹ ವಿಷಯಗಳನ್ನ ಹಿಡ್ಕೊಂಡು ಅದು ಹೇಗೆ ನಾವು ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ 17ನೇ ವಚನದಿಂದ 20ನೇ ವಚನದಲ್ಲಿ ಯೇಸುವನ್ನು ಹೇಳ್ತಿರುವಂತದ್ದು, ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ಏನಕ್ಕೆ ಬಂದಿರೋದು? ನೆರವೇರಿಸುವುದಕ್ಕೆ. ಹಾಗಾದ್ರೆ ಯೇಸು ನಾನು ನೆರವೇರಿಸೋದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಈಗ ಯೇಸು ಬಂದು ಹೋದ್ರು, ಹಾಗಾದ್ರೆ ಧರ್ಮಶಾಸ್ತ್ರ ನೆರವೇರಿದೆಯಾ ಇಲ್ವಾ? ನೆರವೇರಿದೆ. ಹಲ್ಲೆಲೂಯ. ಆದ್ರೂ ದೇವರು ಕೆಲವು ವಿಷಯಗಳನ್ನ ಇಲ್ಲಿ ಮಾತನಾಡ್ತಿರೋದನ್ನ ನಾವು ಗಮನಿಸಬಹುದು. 4 ವಿಷಯಗಳು. ಮೊದಲನೇದಾಗಿ ಕೋಪ ಮತ್ತು ಸಂಧಾನದ ಕುರಿತು. ಯಾವ್ದು ಕುರಿತು? ಕೋಪ ಮತ್ತು ಸಂಧಾನ. 21ನೇ ವಚನದಿಂದ 26ನೇ ವಚನಕ್ಕೆ ನಾವು ನೋಡೋಣ. ಏನಿದು ಕೋಪ ಮತ್ತು ಸಂಧಾನ ಅಂತ ಹೇಳಿದ್ರೆ, ಇಲ್ಲಿ ಧರ್ಮಶಾಸ್ತ್ರದಲ್ಲಿ ನರಹತ್ಯೆ ಮಾಡಬಾರದು ಅಂತ ಇದೆ. ಏನ್ ಮಾಡಬಾರ್ದಂತ ಎಲ್ಲರೂ ಹೇಳ್ಬೇಕು ಮಕ್ಕಳೆಲ್ಲ. ಏನಂತ? ನರಹತ್ಯೆ ಮಾಡಬಾರ್ದು. ನರಹತ್ಯೆ ಅಂದ್ರೆ ಏನು? ಯಾರನ್ನು ಕೊಲೆ ಮಾಡಬಾರ್ದು ಅಂತ ಇದೆ. ಏನಂತ ಇದೆ? ಯಾರನ್ನು ಕೊಲೆ ಮಾಡಬಾರ್ದು ಅಂತ ಇದೆ. ಆದ್ರೆ ಯೇಸು ಕ್ರಿಸ್ತರು ಹೇಳ್ತಿರೋದೇನು? ಇಲ್ಲ ನೋಡ್ತೇವೆ 21ರಲ್ಲಿ, ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯಾಚರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿದೆ ಎಂದು ಹೇಳಿದಿರಷ್ಟೇ. ಆದರೆ ನಾನು ನಿಮಗೆ ಹೇಳೋದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯಾಚರಣೆಗೆ ಮೂರ್ಖ ಅಂದ್ರೆ ಅದು ನರಹತ್ಯೆಗೆ ಸಮಾನ ಎಂಬುದಾಗಿ ಹೇಳ್ತಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತನ ಒಂದು ಧರ್ಮಶಾಸ್ತ್ರ ಅಥವಾ ಯೇಸು ಕ್ರಿಸ್ತರು ಹೇಳ್ತಿರುವಂತಹ ಆಜ್ಞೆಗಳು ಎಷ್ಟು ಕಠಿಣವಾಗಿದೆ ಯೋಚನೆ ಮಾಡಬೇಕು. ಇಲ್ಲಿ ಧರ್ಮಶಾಸ್ತ್ರದಲ್ಲಿ ನರಹತ್ಯೆ ಮಾಡೋದೇ ತಪ್ಪು ಅನ್ನೋದಾದ್ರೆ, ಇಲ್ಲಿ ಸಹೋದರನಿಗೆ ಮೂರ್ಖ ಅನ್ನೋದೇ ತಪ್ಪು ಅಂತ ದೇವರು ಹೇಳ್ತಾರೆ. ಏನಂತ? ಮೂರ್ಖ ಅನ್ನಬಾರದು ಅಂತ ದೇವರು ಹೇಳ್ತಿರೋದು. ಅದಕ್ಕೆ ಯೇಸು ಸ್ವಾಮಿ ನೆರವೇರಿಸೋದಕ್ಕೆ ಬಂದಿರೋದು. ಧರ್ಮಶಾಸ್ತ್ರಕ್ಕಿಂತ ಇನ್ನೂ ಹೆಚ್ಚಿನ ಒಂದು ನಿಯಮಗಳನ್ನ ಯೇಸು ಸ್ವಾಮಿ ಕೊಟ್ಟಿರುವಂಥದ್ದು, ಇನ್ನೂ ಕಠಿಣವಾಗಿರುವಂತಹ ನಿಯಮಗಳು. ಮತ್ತೆ ಇಲ್ಲಿ ಸಿಟ್ಟುಗೊಳ್ಳಬಾರದು ಅಂತ ಇದೆ. ಎರಡನೇದಾಗಿ ನಮಗೆ ಅನೇಕರ ಮೇಲೆ ಸಿಟ್ಟಿರುತ್ತೆ. ಆದ್ರೆ ಯೇಸು ಕ್ರಿಸ್ತರು ಏನ್ ಹೇಳ್ತಾನೆ ಗೊತ್ತಾ? ನೀನು ಒಂದು ವೇಳೆ ಯಾರನ್ನಾದ್ರೂ ಸಿಟ್ಟುಕೊಂಡಿದ್ರೆ ನಿನ್ನ ಕಾಣಿಕೆಯನ್ನ ಅಲ್ಲೇ ಇಟ್ಬಿಟ್ಟು ನೀನೇನ್ ಮಾಡ್ಬೇಕಂತ ಹೋಗಿ ಫಸ್ಟ್ ಅವ್ರ ಜೊತೆ ಸಂಧಾನ ಆಗಬೇಕು ಅಂತ, ಸಮಾಧಾನ ಆಗಬೇಕು. ಅವ್ರ ಜೊತೆ ಸಮಾಧಾನ ಆಗಿ ಆಮೇಲೆ ಆ ಕಾಣಿಕೆನ ತಂದು ನನಗೆ ಕೊಡು. ಇಲ್ಲಾಂದ್ರೆ ಆ ಕಾಣಿಕೆಗಿಂತ ದೇವರು ಹೆಚ್ಚು ಮಹತ್ವ ಕೊಡ್ತಿರೋದು ಒಬ್ಬ ಮನುಷ್ಯನ ಜೊತೆ ನಾವು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ ಮೂರನೇದಾಗಿ ನಾವು ನೋಡ್ತೀವಿ ಇದರಲ್ಲೇ ವಾದಿ ಎಂಬುದಾಗಿ. ವಾದ ಅಂದ್ರೆ ಏನು? ವಾದ ಮಾಡೋದು, ಚರ್ಚೆ ಮಾಡೋದು. ಒಬ್ಬರಿಗಿಂತ ಒಂದು ಕಡೆ ನಮ್ದು ಸರಿ ಅಂತ ನಾವು ಅನ್ಕೊಳ್ತೀವಿ, ಇನ್ನೊಂದು ಕಡೆ ಅವ್ರದ್ದು ಸರಿ ಅಂತ ಅವ್ರು ಅನ್ಕೊಳ್ತಿರ್ತಾರೆ. ಎಷ್ಟು ವಾದ ಮಾಡ್ತಿರ್ತೀವೋ ಅದು ಕೊನೆಗೆ ಏನಾಗುತ್ತಂತ ದೇವರು ಹೇಳ್ತಿದ್ದಾರೆ, ಕೇಸು ಕೋರ್ಟ್ ತನಕ ಹೋಗುತ್ತೆ. ಅಲ್ಲಿ ಕೊನೆಗೆ ಏನಾಗುತ್ತೆ, ನಿನ್ನ ಹತ್ರ ಇರುವಂತ ಎಲ್ಲ ಹಣವನ್ನ ಖರ್ಚು ಮಾಡದೆ ನೀನು ಹೊರಗಡೆ ಬರೋದಕ್ಕೆ ಆಗುದೇ ಅನ್ನೋದಾಗಿ ದೇವರು ಹೇಳ್ತಿರುವಂಥದ್ದು. ಅದನ್ನೇ 25ನೇ ವಚನದಲ್ಲಿ ನಾವು ನೋಡ್ತೇವೆ, ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗಲೇ ಅವರು ಕೂಡ ಬೇಗ ಸಮಾಧಾನ ಮಾಡಿಕೋ ಅಂತ. 26 ನಾವು ನೋಡ್ತೇವೆ, ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಬರುವುದೇ ಇಲ್ಲ ಅಂತ. ಒಂದು ವೇಳೆ ನೀನು ಮನುಷ್ಯರ ಜೊತೆ ಸಮಾಧಾನ ಆಗಲಿಲ್ಲ ಅಂದ್ರೆ ಪ್ರತಿನಿತ್ಯ ಜಗಳ ಆಡಿಕೊಂಡು ಅದಕ್ಕೆ ಕೇಸ್ ಅಂತ, ಕೋರ್ಟ್ ಅಂತ, ಮನುಷ್ಯನಂತ ಹೋಗಿ ಅವ್ರಿಗೆ ಇವ್ರಿಗೆ ದುಡ್ಡುಗಳು ಕೊಟ್ಕೊಂಡು ಕೊನೆಗೆ ನಮ್ಮ ಹತ್ರನೇ ದುಡ್ಡು ಕೊಡಕ್ಕಿಲ್ಲದೆ ಜೈಲ್ ಪಾಲಾಗಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ. ಸೊ ಅದಕ್ಕಾಗಿ ದೇವರು ಹೇಳ್ತಿರುವಂಥದ್ದು ಸಮಾಧಾನ ಆಗಬೇಕು ಎಂಬುದಾಗಿ, ಸಂಧಾನ ಮಾಡ್ಕೋಬೇಕು ಎಂಬುದಾಗಿ ಕ್ರಿಸ್ತರು ಹೇಳ್ಕೊಟ್ಟಿರುವಂತಹ ಮಾತುಗಳಿವೆ. ಎರಡನೇದಾಗಿ ನಾವು ನೋಡುವಾಗ ವ್ಯಭಿಚಾರ ಮತ್ತು ಶುದ್ಧತೆಯ ಕುರಿತು ಎಂಬುದಾಗಿ ನೋಡ್ತೀವಿ.
ವ್ಯಭಿಚಾರ ಮತ್ತು ಶುದ್ಧತೆಯ ಕುರಿತು 27ರಿಂದ 30ನೇ ವಚನ. ಇಲ್ಲಿ 2 ವಿಷಯದ ಬಗ್ಗೆ ಮಾತನಾಡ್ತಿದ್ದಾರೆ ಯೇಸು ಸ್ವಾಮಿ. ಮೊದಲನೇದು ವ್ಯಭಿಚಾರ ಅನ್ನೋದಾಗಿ, ಧರ್ಮಶಾಸ್ತ್ರ ಏನ್ ಹೇಳುತ್ತೆ? ವ್ಯಭಿಚಾರ ಮಾಡಬಾರದು ಅಂತ ಹೇಳುತ್ತೆ. ಏನ್ ಹೇಳುತ್ತೆ? ವ್ಯಭಿಚಾರ ಮಾಡಬಾರದು. ಆದ್ರೆ ಯೇಸು ಕ್ರಿಸ್ತನು ಏನ್ ಹೇಳ್ತಿದ್ರು ಗೊತ್ತಾ? ಪರಸ್ತ್ರೀಯನ್ನ ಅಥವಾ ಪರಪುರುಷನನ್ನ ನಾವು ತಪ್ಪಾದ ದೃಷ್ಟಿಯಲ್ಲಿ ನೋಡಬಾರ್ದು. ಹಲ್ಲೆಲೂಯ. ತಪ್ಪಾದ ದೃಷ್ಟಿಯಲ್ಲಿ ನೋಡಬಾರ್ದು, ಮೋಹಿಸಬಾರದು, ಆಸೆ ಪಡಬಾರ್ದು ಅಂತ. ನೋಡೋದು ತಪ್ಪ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ತಪ್ಪು ಅಂತ ದೇವ್ರು ಹೇಳ್ತಿರೋದು. ಆ ರೀತಿ ನೋಡೋದು ಅವ್ರ ಜೊತೆ ಆಗಲೇ ತಪ್ಪು ಮಾಡಿದ್ದಾರೆ ಎಂಬುದಾಗಿ ದೇವರಲ್ಲಿ ಹೇಳ್ತಿರುವಂಥದ್ದು. ಅದಕ್ಕೋಸ್ಕರ 2ನೇ ವಿಷಯ ಏನಂದ್ರೆ ಪಾಪದ ಅಂಗ ಎಂಬುದಾಗಿ ನೋಡ್ತೇವೆ. ಆ ಪಾಪದ ದೇವರು ಹೇಳ್ತಾರೆ ಗೊತ್ತಾ? ಒಂದು ವೇಳೆ ನಿನ್ನನ್ನ ಯಾವಾಗ ಕಣ್ಣು ನಿನ್ನನ್ನ ಪಾಪ ಮಾಡೋದು ಪ್ರೇರೇಪಿಸಿದ್ರೆ ಒಂದು ಕಣ್ಣನ್ನ ಕಿತ್ತಾಕುವಂತ. ಯಾಕಂದ್ರೆ 2 ಕಣ್ಣಿದ್ಕೊಂಡು ನೀನು ನರಕಕ್ಕೆ ಹೋಗೋದಕ್ಕಿಂತ ಒಂದು ಕಣ್ಣಿಂದ ಇರೋದು ವಾಸಿ ಅಂತ. ನಿನ್ನ 2 ಕೈಯಲ್ಲಿ ಒಂದು ಕೈ ಪಾಪವನ್ನ ಪ್ರೇರೇಪಿಸ್ತಾ ಇದ್ರೆ ಆ ಕೈಯನ್ನ ಕತ್ತರಿಸ್ಬಿಡು ಅಂತಾನೆ ಹೇಳ್ತಾರೆ. ಹಾಗಾದ್ರೆ ಕೈ ಕತ್ತರಿಸು ಕಣ್ಣು ಕಿತ್ತಾಕು ಅಂತ ಅಲ್ಲ ಅದರ ಅರ್ಥ. ಅದೇ ನಾವು ಹೇಳ್ತಿಲ್ವಾ, ನಮ್ಮ ಆತ್ಮಿಕ ಕಣ್ಣುಗಳು ಅಂತ ಹೇಳ್ಬಿಟ್ಟು, ನಮ್ಮ ಮನಸ್ಸಿನ ಕಣ್ಣುಗಳು, ನಮ್ಮ ಆಲೋಚನೆಯ ಕಣ್ಣುಗಳು, ಅವೆಲ್ಲ ಈ ಹೃದಯ ಸಂಬಂಧಪಟ್ಟದ್ದು, ಮನಸ್ಸಿಗೆ ಸಂಬಂಧಪಟ್ಟದ್ದು. ಹಲ್ಲೆಲೂಯ. ಹೌದು, ಪಾಪದ ಆಲೋಚನೆಗಳನ್ನು ನಾವು ಕಿತ್ತಾಕಬೇಕಾಗಿರೋದು. ಕೈಲಿರೋರು ಪಾಪ ಮಾಡ್ತಿಲ್ವಾ? ಕಣ್ಣಿಲ್ಲದೆ ಇರೋ ಪಾಪ ಮಾಡ್ತಿಲ್ವಾ? ಮಾಡ್ತಿದ್ದಾರೆ. ನಾನು ಹೇಳ್ತಿರುವಂಥದ್ದು ಇಲ್ಲಿ ಯೇಸು ಕ್ರಿಸ್ತನ ಅರ್ಥ ಏನಂದ್ರೆ ನಮ್ಮ ಹೃದಯಗಳಲ್ಲಿರುವಂಥ ಆಲೋಚನೆಗಳನ್ನ ಮೊದಲು ಕಿತ್ತಾಕಬೇಕಾಗಿದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ 3ನೇದಾಗಿ ಯೇಸು ಕ್ರಿಸ್ತನಲ್ಲಿ ಮಾತನಾಡ್ತಿರುವಂಥದ್ದನ್ನು ನಾವು ನೋಡೋಣ. ವಿಚ್ಛೇದನೆ ಮತ್ತು ಮದುವೆಯ ಕುರಿತು ಎಂಬುದಾಗಿ. ವಿಚ್ಛೇದನೆ ಮತ್ತು ಮದುವೆ ಕುರಿತು 31-32, 31ನೇ ವಚನ ಮತ್ತು 32ನೇ ವಚನದಲ್ಲಿ ನಾವು ನೋಡಬಹುದು. ಇಲ್ಲೊಂದು 2 ವಿಷಯಗಳನ್ನು ನಾವು ನೋಡೋದಾದ್ರೆ, ಮೋಶೆ ಹೇಳಿದ್ದು ಮತ್ತೆ ಯೇಸು ಹೇಳಿದ್ದನ್ನ ನೋಡಬಹುದು. ಮೋಶೆ ಏನ್ ಹೇಳ್ತಿದ್ದಾನೆ? ತ್ಯಾಗ ಪತ್ರ ಕೊಡಬಹುದು ಎಂಬುದಾಗಿ. ಯೇಸು ಏನ್ ಹೇಳ್ತಿದ್ದಾರೆ? ಇಲ್ಲಿ 2 ವಿಷಯ ನಾವು ನೋಡ್ತೀವಿ. ವಿಚ್ಛೇದನ ಏನು? ಡೈವರ್ಸ್. ಮತ್ತೆ ಮದುವೆ ಬಗ್ಗೆ ದೇವರು ಹೇಳ್ತಿರುವಂಥದ್ದು, ಅದು ಕೂಡ 2ನೇ ಮದುವೆ ಬಗ್ಗೆ ಮಾತನಾಡಿರೋದ್ರ ಬಗ್ಗೆ ನಾವು ನೋಡ್ತೀವಿ. ಡಿವೋರ್ಸ್ ಅಂತ ಇಲ್ಲಿ ಮೋಶೆ ಕಾಲದಲ್ಲಿ ಜನರೆಲ್ಲ ಬಂದ್ಬಿಟ್ಟು ಇವಾಗ ಗಂಡನ ಮೇಲೆ ಹೆಂಡತಿ ಮೇಲೆ ಗಂಡನಿಗೆ ಸಂದೇಹಗಳಿರುತ್ತೆ. ಅದರಲ್ಲೂ ಕೂಡ ಈಗ ಹಳೆ ಒಡಂಬಡಿಕೆಯಲ್ಲೆಲ್ಲ ನಾವು ನೋಡುವಾಗ ಹೆಂಡತಿಗಿಂತ ಗಂಡನಿಗೆ ಹೆಚ್ಚು ಹಕ್ಕು ಇರ್ತಿತ್ತು, ಅಧಿಕಾರ ಇರ್ತಿತ್ತು. ಈಗ ಎಲ್ಲಾ ಧರ್ಮಗಳಲ್ಲೂ ಹಾಗೇನೆ ಅಲ್ವಾ? ಹೆಂಗಸರ ದೇವರು ನಡೀತಿರ್ಲಿಲ್ಲ. ಅದಕ್ಕೆ ಗಂಡಸರು ಏನ್ ಮಾಡ್ತಿದ್ರು ಅಂತ, ಒಂದು ವೇಳೆ ಅವನ ಹೆಂಡತಿ ಅವ್ನಿಗೆ ಇಷ್ಟ ಇಲ್ಲ ಆದ್ರೆ, ಅಥವಾ ಅವಳೇನೋ ಒಂದು ತಪ್ಪು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಒಂದು ಅನುಮಾನ ಇದ್ರೆ, ಅವನಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೋದಾಗಿತ್ತು? ತ್ಯಾಗ ಪತ್ರವನ್ನ ಬರೆದು, ತ್ಯಾಗ ಪತ್ರ ಅಂದ್ರೆ ಇವಳು ನನಗೆ ಬೇಡ ಅಂತ. ಇದನ್ನ ನಾವು ಧರ್ಮೋಪದೇಶಕಾರದಲ್ಲಿ ನಾವು ನೋಡ್ಬೋದು. ಧರ್ಮೋಪದೇಶಕಾಂಡ 24 ನಾವು ನೋಡ್ಬೋದು. ಅದನ್ನ ಕೊಟ್ಟು ನಾವು ಬಿಟ್ಬಿಡ್ಬೋದು. 4 ಜನ ಸೇರಿಸ್ಬಿಟ್ಟು ಇವಳು ನನಗೆ ಇಷ್ಟ ಇಲ್ಲ ಅಂತ ಒಂದು ಪತ್ರ. ಇವಾಗ ಏನು ಕೋರ್ಟ್ ಹೋಗ್ಬಿಟ್ಟು ನಾವು ಡಿವೋರ್ಸ್ ತಗೋತೀವಿ, ಆ ಥರ ಆ ಕಾಲದಲ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ ಕೋರ್ಟ್ ಇಲ್ಲದೆ ಇರೋದ್ರಿಂದ 4 ಜನ ಊರಲ್ಲಿ ಹಿರಿಯರನ್ನ ಸೇರಿಸ್ಬಿಟ್ಟು ಅವ್ರ ಮುಂದೆ ಅದನ್ನ ಕೊಟ್ಟು ಅವ್ರನ್ನ ಬಿಟ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಅಲ್ಲ, ಒಬ್ಬನ ನಾವು ಬಿಡಬೇಕು ಅಂದ್ರೆ ಒಂದು ಕಾರಣ ಬಿಡ್ಬೋದು ಅಷ್ಟೇ. ಅದು ಕೂಡ ಆಧಾರ ಅಂದ್ರೆ ವ್ಯಭಿಚಾರ. ಒಂದು ವೇಳೆ ಗಂಡ ಹೆಂಡತಿಗೂ ಹೆಂಡತಿ ಗಂಡನಿಗೂ ಮೋಸ ಮಾಡಿದ್ರೆ ಆ ವಿಷಯದಲ್ಲಿ ಮಾತ್ರನೇ ಬಿಡಬಹುದು. ಬಿಟ್ಟರೆ ಬೇರೆ ವಿಷಯದಲ್ಲಿ ಬೇರೆ ಯಾವ ಕಾರಣಕ್ಕೂ ಕೂಡ
ಗಂಡ ಹೆಂಡತಿನ ಅಥವಾ ಹೆಂಡತಿ ಗಂಡನ ಬಿಡೋ ಹಾಗೆ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ. ಮತ್ತೆ ಅದರಲ್ಲೂ ಕೂಡ ಗಂಡ ಬಿಟ್ಟಂತಹ ಅಥವಾ ಹೆಂಡತಿ ಬಿಟ್ಟಂತಹ ಒಂದು ಹೆಸರಾಗಿ ಗದಸಲಾಗಿ ನಾವು ಎರಡನೇ ಮದುವೆ ಆಗಬಾರ್ದು ಅಂತ ಯೇಸುವನ್ನು ಹೇಳ್ತಿರುವಂತದ್ದು. ಅರ್ಥ ಆಗಿದೆಯಾ? ಒಂದ್ ವೇಳೆ ಗಂಡ ಸತ್ತಿದ್ರೆ ಪರವಾಗಿಲ್ಲ ಅಥವಾ ಹೆಂಡತಿ ಸತ್ತಿದ್ರೆ ಪರವಾಗಿಲ್ಲ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ದೇವ್ರು ಏನು ಹೇಳ್ತಿದ್ದಾರೆ, ಯಾಕಂದ್ರೆ ಅವುಗಳಿಂದ ಸಮಸ್ಯೆಗಳೇ ಬರುತ್ತೆ ನಮಗೆ. ದೇವರ ವಾಕ್ಯ ದೇವರು ನಮಗೋಸ್ಕರ ಹೇಳ್ತಿರೋದು, ನಮ್ಮ ಒಳ್ಳೆದಕ್ಕೋಸ್ಕರ ಹೇಳ್ತಿರೋದು. ಅದನ್ನ ನಾವು ಮೀರಿ ನಡ್ಕೊಳ್ಳುವಾಗ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಎಂಬುದಾಗಿ ನೋಡ್ತಿದ್ದೇವೆ. ಮತ್ತೆ ನಾಲ್ಕನೇದಾಗಿ ನಾವು ನೋಡುವಾಗ ನಾಲ್ಕನೇ ವಿಷಯ ಆಣೆ ಮತ್ತು ಸತ್ಯದ ಕುರಿತು. ಆಣೆ ಮತ್ತು ಸತ್ಯದ ಕುರಿತು 33ನೇ ವಚನದಿಂದ 37ನೇ ವಚನ ತನಕ. ಪ್ರತಿಯೊಬ್ರು ಆಣೆ ಇಡ್ತಿರ್ತೀವಲ್ವಾ? ಪ್ರತಿಯೊಬ್ರು ಆಣೆ ಇಡ್ತಿರ್ಲಿಲ್ವಾ? ಆದ್ರೆ ಇಲ್ಲಿ 33ರಿಂದ ಯೇಸು ಸ್ವಾಮಿ ಹೇಳ್ತಿರುವಂತಹ ವಿಷಯಗಳನ್ನು ನೀವು ಸ್ವಲ್ಪ ಓದುವಾಗ ಇಲ್ಲಿ ಹೇಳ್ತಿದ್ದಾರೆ, ಮತ್ತು ನೀನು ಸುಳ್ಳಾಣೆ ಇಡಬಾರದು, ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕು, ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದಿರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದ್ರೆ, ಆಣೆಯನ್ನೇ ಇಡಬಾರದು, ಆಣೆಯನ್ನೇ ಇಡಬಾರದು. ಆಕಾಶದ ಮೇಲೆ ಆಣೆ ಇಡಬೇಡಿರಿ, ಅದು ದೇವರ ಸಿಂಹಾಸನ. ಭೂಮಿಯ ಮೇಲೆ ಆಣೆ ಇಡಬೇಡಿರಿ, ಅದು ಆತನ ಪಾದಪೀಠ. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ, ನೀನು ಒಂದು ಕೂದಲನ್ನಾದರೂ ಬೆಳ್ಳಲು ಅಥವಾ ಕರ್ರಗೋ ಮಾಡಲಾರೆ. ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನದಿಂದ ಬಂದದ್ದೆಂಬುದಾಗಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಾವು ಆಣೆ ಇಡಬಾರದೆಂಬುದಾಗಿ, ಆಣೆ ಅದರಲ್ಲೂ ಕೂಡ ಸುಳ್ಳಾಣೆ ನಾವು ಇಡಬಾರದು ಎಂಬುದಾಗಿ ಇಲ್ಲಿ ಹೇಳ್ತಿರೋದು. ಹೌದು ಹೌದಾದರೆ ಹೌದು, ಹೌದಾದರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಅದಕ್ಕಿಂತ ಹೆಚ್ಚಿನದು ಸೈತಾನಿಂದ ಬರುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಅದರಲ್ಲೂ ಕೂಡ ಆಕಾಶ, ಭೂಮಿ, ದೇವರು, ಹಾಗೆ ಹೆಚ್ಚಿನ ಜನರು ಸತ್ಯವೇದದ ಮೇಲೆ ಮತ್ತೆ ಬೇರೆ ಬೇರೆ ವಿಷಯದಲ್ಲೆಲ್ಲ ನಾವು ಆಣೆಗಳನ್ನು ಇಡ್ತಾ ಇರ್ತೀವಿ. ಎರಡನೇದಾಗಿ ನಾವು ನೋಡ್ತಿರುವಂಥದ್ದು ಮಾತು ಯಥಾರ್ಥವಾಗಿರ್ಬೇಕು ಅಂತ. ನಿನ್ನ ಮಾತು ಯಥಾರ್ಥವಾಗಿಲ್ಲ ಅಂದ್ರೆ ಸತ್ಯವಾಗಿರಲಿ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನೀವು ಮಾತನಾಡುವಾಗ ಆ ಮಾತುಗಳು ಸತ್ಯವಾಗಿಲ್ಲ ಎಂಬುದಾಗಿ. ಮತ್ತೆ ಐದನೇದಾಗಿ ನಾವು ನೋಡುವಾಗ ಸಂಬಂಧಗಳ ಕುರಿತು ಯೇಸು ಕ್ರಿಸ್ತರು ಮಾತನಾಡ್ತಾ ಇದ್ದಾರೆ. ಸಂಬಂಧಗಳ ಕುರಿತು ಮಾತನಾಡ್ತಿರೋದನ್ನು ನಾವು ನೋಡ್ತೇವೆ. 38ರಿಂದ 42ನೇ ವಚನ. ಸಂಬಂಧಗಳು ಬೇರೆಯವ್ರ ಜೊತೆ ಎಲ್ಲ, ಸುತ್ತಮುತ್ತಲ ನಮ್ಮ ಕುಟುಂಬದವರಾಗಿರಲಿ, ನಮ್ಮ ನೆರೆಹೊರೆಯವರಾಗಿರಲಿ, ನಮ್ಮ ಗ್ರಾಮದವರು, ಅಕ್ಕಪಕ್ಕದವ್ರ ಜೊತೆ ನಾವು ಹೇಗಿರಬೇಕು ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತನು ತಿಳಿಸ್ತಿರೋದನ್ನ ನಾವು ನೋಡ್ತೇವೆ. ಒಂದು ಎರಡು ವಿಷಯಗಳನ್ನು ನಾವು ಇದನ್ನು ನೋಡುವಾಗ ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಎಂಬುದಾಗಿ, ಎರಡಿದ್ರೆ ಒಂದು ಕೊಡುವ ಎಂಬುದಾಗಿ. ಇದನ್ನ ನಮ್ಮ ಏನು ರಾಷ್ಟ್ರಪಿತ ಅಂತ ಹೇಳ್ತೀವಲ್ಲ, ಯಾರು ನಮ್ಮ ರಾಷ್ಟ್ರಪಿತ? ಮಹಾತ್ಮ ಗಾಂಧೀಜಿ ಅಂತ. ಸೊ ಅವರು ಕೂಡ ಯೇಸು ಕ್ರಿಸ್ತನ ಈ ಮಾತುಗಳನ್ನ ಹಿಡ್ಕೊಂಡು, ಅವರು ಕೋಪದಿಂದ ನಾವು ಬ್ರಿಟಿಷರ ಮೇಲೆ ಹೋಗಿ ಹೋರಾಡದೆ ಜಯಗಳಿಸಕ್ಕಾಗಲ್ಲ, ನಾವು ಪ್ರೀತಿಯಿಂದ ಕಾಳಜಿಯಿಂದ ಹೋರಾಡದೆ ಜಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರು ಒಂದು ಕಡೆ ಹೊಡೆದ್ರೆ ಇನ್ನೊಂದು ಕಡೆ ತೋರಿಸುವಂತ ಯೇಸು ಹೇಳಿರುವಂತ ಮಾತುಗಳನ್ನು ಅನುಸರಿಸ್ತಾ ಅವ್ರ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು
ಆ ಒಂದು ಸಮಾಧಾನವಾಗಿ ತಾಳ್ಮೆಯಾಗಿ ಹೋರಾಡಲೆಂಬುದಾಗಿ ನಾವು ನೋಡ್ತೇವೆ. ಅದ್ರ ಮೂಲಕ ನಮ್ಮ ದೇಶಕ್ಕೆ ಸ್ವತಂತ್ರ ಕೂಡ ಬರ್ತೇವೆ. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಎಷ್ಟು ಹೇಳ್ತಿದ್ದಾರೆ, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ. ಅದರ ಅರ್ಥ ಏನಂದ್ರೆ ಈ ಕೆನ್ನೆ ಹೊಡೆದು ಏನಂದ್ರೆ ಹೊಡೆದು ಬಿಡ್ತಾರೆ ಅಲ್ವಾ, ಹೊಡೆಯಲ್ಲ. ಒಬ್ಬನ ಒಂದು ಕೆನ್ನೆ ಹೊಡೆಯೇ ಇದಕ್ಕೂ ಹೊಡೆಯೋ ಅಂದ್ರೆ ಹೊಡಿದೇ ಇರ್ತಾರ. ಅದರ ಅರ್ಥ ಏನಂತ ಹೇಳಿದ್ರೆ ನೀನು ಹೊಡೆಯೋದ ಅವಶ್ಯಕತೆ ಇಲ್ಲ, ಅವ್ರು ಹೊಡಿತಾರ ಸರಿ. ಒಂದು ಸಂಬಂಧ ಬೆಳೆಸ್ಕೋಬೇಕು, ಅವ್ರ ಜೊತೆ ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಕೋಪದಲ್ಲೇ ಈಗ ನಾನು ಒಂದೆರಡು ಹೊಡೆಯೋದು ಅವ್ರು ಹೊಡೆಯೋದು ಇನ್ನೊಂದು ಮತ್ತೆ ಒಂದಿಗೆ ಏಟ್ ಹಾಕೊಂಡ್ರೆ ಈ ಎಲ್ಲಿ ತನಕ ಹೋಗೋದಕ್ಕೆ ಕೊನೆಗೆ ಕೊನೆಯಲ್ಲ ಅಂತ ಅಲ್ವಾ. ಸೊ ದೇವರ ಮಕ್ಕಳಾಗಿ ನಮ್ಮಲ್ಲಿ ಆ ತಾಳ್ಮೆ ಇರಬೇಕು ಅನ್ನೋದೊಂದು ತೋರಿಸ್ತಾ ಇದೆ. ಎರಡನೇದಾಗಿ ಇನ್ನೊಬ್ಬರ ಜೊತೆ ನಾವು ಸಂಬಂಧ ಗಟ್ಟಿಗೊಳಿಸ್ಬೇಕು ಅಂತ ಹೇಳಿದ್ರೆ ಅವರು ನಿನ್ನ ಹತ್ರ 2 ಅಂಗಿ ಇರುತ್ತಾ, 1 ಅಂಗಿ ಕೇಳಿದ್ರೆ ಕೊಡು ಅಂತ. ಯಾಕಂದ್ರೆ 2 ಇರೋದ್ರಿಂದ 1 ಕೊಡು. ಯಾರಾದ್ರೂ ಒಂದು ಮೈಲಿ ನನ್ನ ಜೊತೆ ನಡೆಯಪ್ಪ ಅಂತ ಹೇಳ್ತಾರ, ಸರಿ ಹೋಗು. 1 ಮೈಲಿ 1 ಕಿಲೋಮೀಟರ್ ಕರೆದ್ರೆ ನೀನು 2 ಕಿಲೋಮೀಟರ್ ಅವ್ರ ಜೊತೆ ಹೋಗೋದು. ಯಾಕಂದ್ರೆ ನಿನ್ ಈ ತರ ಇದ್ರೆ ತಾನೇ ಅವ್ರ ಜೊತೆ ಸಂಬಂಧ ಬೆಳೆಸ್ಕೊಳಕ್ಕಾಗೋದು, ಅವ್ರ ಜೊತೆ ಚೆನ್ನಾಗಿರಕ್ಕಾಗೋದು ಅಂತ ಹೇಳ್ಬಿಟ್ಟು. ಅದಲ್ಲೂಯ್ಯ ನಾನು ಯಾವಾಗ ಹೇಳ್ತಾ ಇರ್ತೀನಿ, ಯೇಸು ಸ್ವಾಮಿ ನಿನ್ನ ನೆರೆಯವರ ನಿನ್ನಂತೆ ಪ್ರೀತಿಸು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳೆಲ್ಲ ನೆರೆಯವರ ಜೊತೆನೆ, ಹೌದಾ? ನಮ್ಮ ಅಕ್ಕಪಕ್ಕದವ್ರ ಜೊತೆನೆ ಇದ್ರೆ ಚೆನ್ನಾಗಿರ್ತೀವಿ, ಅದು 4 ದಿನ ಮಾತ್ರ ಚೆನ್ನಾಗಿರ್ತೀವಿ. ಆಮೇಲೆ ಯಾವ್ದಾದ್ರು ಒಂದು ವಿಷಯಕ್ಕೆ ಜಗಳ, ಯಾವ್ದಾದ್ರು ಒಂದು ವಿಷಯದಲ್ಲಿ ಜಗಳ. ಹಾಗಾಗಿ ನಮ್ಮ ಶತ್ರುಗಳು ಅಂದ್ರೆ ನಮ್ಮ ಅಕ್ಕಪಕ್ಕದವ್ರೆ, ಅವ್ರನ್ನೇ ನಾವು ಜಾಸ್ತಿ ದ್ವೇಷ ಮಾಡ್ತಾ ಇರ್ತೀವಿ. ದೇವರು ಅವರನ್ನ ಪ್ರೀತಿ ಮಾಡಬೇಕು ಅಂತ ಹೇಳಿ ಹೇಳ್ತಿರುವಂತದ್ದು. ಕೊನೆಯದಾಗಿ 6ನೇ ವಿಷಯವನ್ನು ನಾವು ನೋಡೋಣ. 6ನೇದಾಗಿ ಶತ್ರುಗಳನ್ನ ಪ್ರೀತಿಸುವುದರ ಕುರಿತು ಹೇಳ್ತಾ ಇದ್ದಾರೆ. ಇದರಲ್ಲಿ 4 ವಿಷಯಗಳಲ್ಲಿ ನೋಡುವಾಗ ದೇವರು ಹೇಳಿರುವಂತದ್ದು ಶತ್ರುಗಳನ್ನ ಪ್ರೀತಿಸಿರಿ ಎಂಬುದಾಗಿ. ಯಾರನ್ನ ಪ್ರೀತಿಸಬೇಕಂತ? ಶತ್ರುಗಳನ್ನ. 43ನೇ ವಚನದಿಂದ ನಾವು ನೋಡುವಾಗ ನಿನ್ನ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳುತ್ತೆ. ಏನು ಧರ್ಮಶಾಸ್ತ್ರ, ನಿನ್ನ ನೆರೆಯವರನ್ನು ಪ್ರೀತಿಸು, ಆದ್ರೆ ನಿನ್ನ ವೈರಿಯನ್ನು ನಿನ್ನ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಯೇಸು ಹೇಳಿದ. ಆದ್ರೆ ನಾನು ನಿಮಗೆ ಹೇಳುವುದೇನೆಂದರೆ 44ನೇ ವಚನ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಅಂತ ಹೇಳಿ. ಅಲ್ಲೂಯ್ಯ, ವೈರಿಗಳನ್ನ ಪ್ರೀತಿಸಿರಿ ಅಂತ. ಇವತ್ತು ಯಾಕೆ ಕ್ರೈಸ್ತರು ಇಷ್ಟು ಸಮಾಧಾನವಾಗಿರ್ತಾರೆ? ಇಡೀ ಪ್ರಪಂಚದಲ್ಲಿ ಒಂದು ವೇಳೆ ಕ್ರೈಸ್ತರ ಸಂಖ್ಯೆ ಅಂತ ನೋಡಿದ್ರೆ ಜನಸಂಖ್ಯೆ 60% ಇದ್ದಾರೆ. 60 ಅಂದ್ರೆ ಪ್ರತಿ 100 ಜನರಲ್ಲಿ 60 ಜನ ಕ್ರೈಸ್ತರಿದ್ದಾರೆ ಅಂತ ಹೇಳ್ತಾರೆ. ಪ್ರತಿ 100 ಜನದಲ್ಲಿ ಎಷ್ಟು ಜನ ಕ್ರೈಸ್ತರು? 60 ಜನ. ಈಗ ಪ್ರಪಂಚದಲ್ಲಿ ಹೆಚ್ಚು ಕಮ್ಮಿ 700 ಕೋಟಿ ಜನ ಇದೆ. ಎಷ್ಟು? 700 ಕೋಟಿ ಜನ. ಈಗ 700 ಕೋಟಿಯಲ್ಲಿ 60% ಜನ, 60% ಜನ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ 400 ಕೋಟಿಗಿಂತ ಹೆಚ್ಚಿನ ಜನರು ಇವತ್ತು ಕ್ರೈಸ್ತರಾಗಿದ್ದಾರೆ ಅನ್ನೋದಾಗಿ ನೋಡ್ತೇವೆ. ಒಂದು ವೇಳೆ ನಾವು ನಮ್ಮ ಶತ್ರುಗಳ ಮೇಲೆ ಹೋರಾಡಬೇಕು ಅಂದ್ರೆ, ಈಗ ನಮ್ಮನ್ನ ಕ್ರೈಸ್ತರನ್ನ ಎಷ್ಟೋ ಜನ ಹಿಂಸೆ ಪಡಿಸ್ತಿದ್ದಾರೆ, ಕ್ರೈಸ್ತರ ಸಭೆಗಳ ಮೇಲೆ ಎಷ್ಟೋ ಜನ ಹಿಂಸೆ ಪಡಿಸ್ತಿದ್ದಾರೆ, ಪ್ರಾರ್ಥನೆ ಮಾಡೋ ಜಾಗಗಳಲ್ಲಿ ಹೋಗಿ ಜಗಳ ಆಡ್ತಿದ್ದಾರೆ. ಬೇರೆಯವ್ರ ಮೇಲೆ ಏನಾದ್ರು ಹೋಗಿ ಜಗಳ ಆಡ್ತಾರ? ಬೇರೆಯವ್ರ ಆರಾಧನೆ ಮಾಡೋ ಜಾಗದಲ್ಲಿ ಹೋಗಿ ಜಗಳ ಆಡೋದನ್ನ ನೋಡಿದೀವ ಎಲ್ಲಾದ್ರೂ? ಇಲ್ಲ. ಬರೀ ಕ್ರೈಸ್ತರ ಮೇಲೆ. ಯಾಕೆ ಅಂದ್ರೆ ನಾವು ತಾಳ್ಮೆಯಿಂದ ಹೇಳ್ತೀವಿ. ಯೇಸುವನ್ನು ಹೇಳಿದಾಗ ನಮ್ಮ ಶತ್ರುಗಳನ್ನ ನಾವು ಪ್ರೀತಿ ಮಾಡಬೇಕು ಅಂತೀವಿ, ಅವ್ರನ್ನ ಹೊಡಿಬಾರ್ದು, ಅವ್ರನ್ನ ನಾವು ಪ್ರೀತಿಸಬೇಕು ಅಂತ ಹೇಳ್ಬಿಟ್ಟು. ಎರಡನೇದಾಗಿ ಯೇಸುವನ್ನು ಏನ್ ಹೇಳ್ತಾರೆ ಗೊತ್ತಾ? ಹಿಂಸಿಸುವವರಿಗಾಗಿ. ಹಿಂಸೆ ಪಡಿಸುವವರಿಗಾಗಿ ಪ್ರಾರ್ಥಿಸಿರಿ ಅಂತ ಯೇಸುವನ್ನು ಹೇಳ್ಕೊಡ್ತಿರೋದು. ನಿಮ್ಗೆ ಯಾರೆಲ್ಲ ಹಿಂಸೆ ಪಡಿಸ್ತಾರೋ ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವತ್ತು ಎಲ್ಲೆಲ್ಲ ಕ್ರೈಸ್ತರಿಗೆ ಹಿಂಸೆ ಆಗ್ತಿರುತ್ತೋ, ಎಲ್ಲೆಲ್ಲ ದೇವ್ರ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇರುತ್ತೋ ಅವ್ರಿಗೋಸ್ಕರ ನಾವೇನ್ ಮಾಡ್ತಿರ್ತೀವಿ? ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ದೇವರೇ ಅವರನ್ನ ಹಿಂಸೆಗಳಿಂದ ಕಷ್ಟಗಳಿಂದ ಬಿಡಿಸು ದೇವರೇ ಅಂತ ಹೇಳ್ಬಿಟ್ಟು ಎಲ್ಲ ಸಭೆಗಳು ಪ್ರಾರ್ಥನೆ ಮಾಡ್ತಾ ಇರುತ್ತೆ. ಅದನ್ನ ಯೇಸು ಕ್ರಿಸ್ತರು ನಮಗೆ ಹೇಳಿಕೊಟ್ಟಿರೋದನ್ನ ನೋಡ್ತೀವಿ. ಮತ್ತೆ 3ನೇದಾಗಿ ನಾವು ನೋಡುವಾಗ ಇದರಲ್ಲಿ ಹೇಳ್ತಿರುವಂತದ್ದು ಪ್ರೀತಿಸೋದನ್ನ ಪ್ರೀತಿಸಿದ್ರೆ ಏನು
ಪ್ರೀತಿಸುವವರನ್ನೇ ಪ್ರೀತಿಸಿದರೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ದೇವರು ಹೇಳ್ತಾ ಇದ್ದಾರೆ. ಅದು ಎಲ್ಲರೂ ಮಾಡ್ತಾರಲ್ವ. ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರೋ ಅವ್ರನ್ನ ನಾವು ಕೂಡ ಪ್ರೀತಿ ಮಾಡ್ತೀವಿ. ನಮ್ಮನ್ನ ಯಾರು ದ್ವೇಷ ಮಾಡ್ತಾರೋ ಅವ್ರನ್ನ ನಾವು ಕೂಡ ದ್ವೇಷ ಮಾಡ್ತೀವಿ. ಅದು ಎಲ್ಲರೂ ಮಾಡ್ತಾರಲ್ಲ. ಹಾಗಾಗಿ ಹೇಳ್ತಿರೋದಲ್ಲ ಹೀಗೆ ಮಾಡಿದರೆ ನೀವು ಪರಲೋಕ ರಾಜ್ಯದಲ್ಲಿ ನಿಮ್ಮ ತಂದೆಗೆ ಮಕ್ಕಳಾಗಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. 46ನೇ ವಚನ ಹೇಳುತ್ತೆ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು, ಭ್ರಷ್ಟರು ಹಾಗೆ ಮಾಡುವರಲ್ಲವೇ ಎಂಬುದಾಗಿ. ಅಂದ್ರೆ ಕಳ್ಳನನ್ನ ಪ್ರೀತಿಸ್ತಾನೆ, ಕೆಟ್ಟವರನ್ನ ಪ್ರೀತಿಸ್ತಾನೆ. ಎಲ್ಲರೂ ಹಾಗೇನೆ ಮಾಡ್ತಾರೆ. ನಾವು ಒಳ್ಳೆಯವರಾಗಿ ಒಳ್ಳೆಯವರನ್ನ ಪ್ರೀತಿ ಮಾಡಿದ್ರೆ ಅದರಲ್ಲಿ ಹೆಚ್ಚಿದ್ದೇನು ಇಲ್ಲ. ಯೇಸು ಕ್ರಿಸ್ತನು ಒಳ್ಳೆಯವನಾಗಿ, ಪರಿಶುದ್ಧನಾಗಿ, ನೀತಿವಂತನಾಗಿ, ಭ್ರಷ್ಟರಾಗಿರುವ, ಪಾಪಿಗಳಾಗಿರುವಂತಹ ಕೆಟ್ಟವರಾದ ನಮ್ಮನ್ನ ಪ್ರೀತಿ ಮಾಡಿ ಬಂದಿದ್ದು. ಹಲ್ಲೆಲೂಯ. ಆತನಿಗೆ ಶತ್ರುಗಳಾಗಿದ್ದ ನಾವು ಆತನಿಂದ ದೂರವಾದಂತ ನಮ್ಮನ್ನ ಪ್ರೀತಿ ಮಾಡಿ ಬಂದಿದ್ದು. ಹಾಗಾಗಿ ಆತನು ನಮ್ಮನ್ನು ಕೂಡ ಅದೇ ರೀತಿ ಪ್ರೀತಿ ಮಾಡುವಂತ ಹೇಳ್ತಿದ್ದಾರೆ. ಅಷ್ಟೇ ಕೊನೆ ವಚನದಲ್ಲಿ ಹೇಳುವ ಹಾಗೆ ತಂದೆಯಂತೆ ದೋಷವಿಲ್ಲದವರಾಗಿದೆ ಎಂಬುದಾಗಿ ನೋಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ನಮ್ಮ ಪರಲೋಕದ ತಂದೆ ಹೇಗೆ 48ನೇ ವಚನ ಹೇಳುತ್ತೆ, ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವಿಲ್ಲದವನಾಗಿರುವಂತೆ ನೀವು ಕೂಡ ದೋಷವಿಲ್ಲದವರಾಗಿರಿ ಎಂಬುದಾಗಿ. ಇದೆಲ್ಲ ಯೇಸು ಕ್ರಿಸ್ತನು ಆ ಒಂದು ಪರ್ವತ ಪ್ರಸಂಗದಲ್ಲಿ ಹೇಳಿರುವಂತಹ ಮಾತುಗಳು. ಕಳೆದ ವಾರ ನಾವು ಯೇಸು ಕ್ರಿಸ್ತನ ಒಂದು ಆ ಬೋಧನೆಯಲ್ಲಿ ನಾವು ಲೋಕಕ್ಕೆ ಭೂಮಿಗೆ ಉಪ್ಪಾಗಿದ್ದೀವಿ, ಲೋಕಕ್ಕೆ ಬೆಳಕಾಗಿದ್ದೀವಿ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸೊ ಇವತ್ತು ಯೇಸು ಸ್ವಾಮಿ ಅನೇಕ ವಿಷಯಗಳ ಕುರಿತು ಆ ಸಾವಿರಾರು ಜನ ಕೂಡಿ ಬಂದಿರೋರಿಗೆ ಹೇಳ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅವರೆಲ್ಲರೂ ಅನೇಕ ಪ್ರಶ್ನೆಗಳನ್ನ ಮಾಡ್ತಿರ್ಬೋದು. ಆ ಪ್ರಶ್ನೆಗಳಿಗೆಲ್ಲ ದೇವರ ಉತ್ತರಗಳನ್ನ ಕೊಡ್ತಿರುವಂತದ್ದು. ಅವ್ರು ಅನ್ಕೊಂಡಿರೋದೇನು, ಯೇಸು ಧರ್ಮಶಾಸ್ತ್ರವನ್ನ ತೆಗೆದುಹಾಕಕ್ ಬಂದಿದ್ದಾರೆ ಅಂತ. ತೆಗೆದುಹಾಕಕ್ಕಲ್ಲ, ದೇವರಲ್ಲಿ ಹೇಳಿರೋದು ಅದು. ಆ ಧರ್ಮಶಾಸ್ತ್ರವೆಲ್ಲ ನೆರವೇರದೆ ಅದರಲ್ಲಿ ಒಂದು ಕೊಂಬಾಗ್ಲಿ ಒಂದು ಗುಡಿಸಾಗ್ಲಿ ನಾಶವಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕ್ರಿಸ್ತನಲ್ಲಿ ಎಲ್ಲವೂ ನೆರವೇರಿದೆ. ಹಲ್ಲೆಲೂಯ. ಇವತ್ತು ಧರ್ಮಶಾಸ್ತ್ರದ ಅವಶ್ಯಕತೆ ನಮಗಿಲ್ಲ. ಧರ್ಮಶಾಸ್ತ್ರವನ್ನ ನಮ್ಗೆ ಬೇಕಾಗಿರೋದು ಏನಂತಂದ್ರೆ ಯೇಸುವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕೇ ವಿನಃ ಅದನ್ನ ನಾವು ಹಿಂಬಾಲಿಸಕ್ಕಲ್ಲ. ಧರ್ಮಶಾಸ್ತ್ರವನ್ನು ಹಿಂಬಾಲಿಸೋದ್ರ ಮೂಲಕ ನಾವು ನೀತಿವಂತರಾಗೋದಿಲ್ಲ. ಯೇಸುವನ್ನು ನಂಬೋದ್ರ ಮೂಲಕ ನಾವು ನೀತಿವಂತರಾಗ. ಹಲ್ಲೆಲೂಯ. ಹಾಗಾದ್ರೆ ಈ ಮುಕ್ತಾಯದಲ್ಲಿ ಧರ್ಮಶಾಸ್ತ್ರದಲ್ಲಿರುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಕ್ರಿಸ್ತನು ಧರ್ಮಶಾಸ್ತ್ರ ನೆರವೇರಿಸಿದ್ದಾನೆ ಎಂಬುದಾಗಿ ನಾವು ಮಾಡ್ತೇವೆ. ನಾನು ಆಗಲೇ ಹೇಳಿದಾಗೆ ಧರ್ಮಶಾಸ್ತ್ರ ಅಂದ್ರೆ 5 ಪುಸ್ತಕಗಳು. ಮೊದಲನೇದು ಯಾವ ಪುಸ್ತಕ? ಸೊ ಅದರಲ್ಲಿ ಮುಖ್ಯವಾಗಿ ನಾವು ಇಟ್ಕೋಬೇಕಾಗಿರೋದು ಸ್ತ್ರೀ ಸಂತಾನ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ವಿಮೋಚನೆ ಕಾಂಡ, ಅದ್ರಲ್ಲಿ ನಾವು ಇಟ್ಕೋಬೇಕಾಗಿರೋದು ರಕ್ತ ಬಲಿ. ಮೂರನೇದಾಗಿ ಯಾಜಕ ಕಾಂಡ, ಇದರಲ್ಲಿ ನಾವು ಇಟ್ಕೋಬೇಕಾಗಿರೋದೇನು ದೇವದರ್ಶನ, ಗುಡಾರ, ಅದು ಕ್ರಿಸ್ತನನ್ನ ಸೂಚಿಸುತ್ತೆ ಎಂಬುದಾಗಿ. ನಾಲ್ಕನೇದಾಗಿ ಅರಣ್ಯಕಾಂಡ ಆರಿಸಲ್ಪಟ್ಟಿರೋದು. ಯೇಸು ಕ್ರಿಸ್ತನು ನಮಗೋಸ್ಕರ ಆರಿಸಲ್ಪಟ್ಟಾತನು, ನಮ್ಮನ್ನು ಕೂಡ ಆರಿಸಿಕೊಂಡಾತನು ಎಂಬುದನ್ನ ಸೂಚಿಸುತ್ತೆ. ಕೊನೆಯದಾಗಿ ಧರ್ಮೋಪದೇಶ ಕಾಂಡ, ಇದು ವಾಕ್ಯವನ್ನು ಮುದ್ರೆ ಮಾಡ್ಕೋಬೇಕೆಂಬುದಾಗಿ. ಅಂದ್ರೆ ಕ್ರಿಸ್ತನನ್ನು ನಮ್ಮ ಹೃದಯಗಳಲ್ಲಿ ಮುದ್ರೆ ಮಾಡ್ಕೋಬೇಕು, ವಾಕ್ಯದ ಮುದ್ರೆ ಆಗ್ಬೇಕು ಎಂಬುದಾಗಿ ನಾವು ಮಾಡ್ತೇವೆ.
ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇಲ್ಲಿ ಪ್ರತಿಯೊಂದು ನಾನು ಹೇಳ್ತಿರೋದನ್ನ ಅರ್ಥ ಮಾಡ್ಕೊಳ್ಳಿ. ಪರಿಚಯದಲ್ಲಿ ನೋಡಿದ್ದು ಧರ್ಮಶಾಸ್ತ್ರನವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದಲೇ ಸರಿಯಾಗಿ ಸುವಾರ್ತೆ ಲೋಕಕ್ಕೆ ತಲುಪಕ್ಕಾಗಿಲ್ಲ. ಅಪೊಸ್ತಲರು ಕೂಡ ಕೆಲವರು ತಪ್ಪಾಗಿ ಅದನ್ನು ಅರ್ಥ ಮಾಡ್ಕೊಂಡಿದ್ರು. ಮಧ್ಯಕಾಲದ ಸಭೆ ಅಂತೂ ಕ್ರಿಸ್ತನನ್ನ ಮತ್ತೆ ಸುವಾರ್ತೆನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರಿಂದಲೇ ಇವತ್ತು ಅವರು ಒಂಥರ ಒಂದು ಧರ್ಮದ ಪ್ರಕಾರ ಜೀವಿಸ್ತಾ ಇದ್ದಾರೆ. ಸುವಾರ್ತೆ ಪ್ರಕಾರ ರಕ್ಷಣೆ ಮಾರ್ಗದಲ್ಲಿ ಅವರು ಇಲ್ಲ. ಸೊ ಹಾಗಾಗಿ ಇಲ್ಲಿರುವಂತ ನಾವೆಲ್ಲರೂ ಕೂಡ ಧರ್ಮಶಾಸ್ತ್ರವನ್ನ ಸುವಾರ್ತೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದದನ್ನ ಇಟ್ಕೊಂಡವರಾಗಿ ಇನ್ನೊಬ್ರು ಕೂಡ ಸರಿಯಾದ ಸುವಾರ್ತೆನ ನಾವು ಹೇಳೋಣ. ಈ ತರ ಒಂದೊಂದು ಪುಸ್ತಕವನ್ನ ನಾವು ನೋಡುವಾಗ ಯಾಜಕರಿಂದ ಧರ್ಮೋಪದೇಶ ಕಾಂಡ ತನಕ ಒಂದೊಂದು ಪುಸ್ತಕವು ಕೂಡ ಹೇಗೆ ಕ್ರಿಸ್ತನನ್ನ ಹೇಳುತ್ತೋ, ಕ್ರಿಸ್ತನನ್ನ ಸೂಚಿಸುತ್ತೋ, ಹಾಗೆ ಎಲ್ಲ 66 ಪುಸ್ತಕಗಳು ಕೂಡ ಕ್ರಿಸ್ತನನ್ನೇ ಸೂಚಿಸುವಂತದ್ದಾಗಿದೆ. ಹಲ್ಲೆಲೂಯ. ಅದಕ್ಕೋಸ್ಕರ ಹಳೆ ಒಡಂಬಡಿಕೆ ಬರುವ ಕ್ರಿಸ್ತನ ಬಗ್ಗೆ ಮಾತನಾಡಿದ್ರೆ ಹೊಸ ಒಡಂಬಡಿಕೆ ಬಂದಿರುವ ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದೆ. ಈ ಇಡೀ ಬೈಬಲ್ ಅನ್ನೋದು ಕ್ರಿಸ್ತನ ಬಗ್ಗೆ ಮಾತನಾಡ್ತಾರೆ. ಕ್ರಿಸ್ತನ್ ಇಲ್ಲ ಅಂದ್ರೆ ಬೈಬಲ್ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಇಡೀ ಬೈಬಲ್ ನ ಮುಖ್ಯ ವ್ಯಕ್ತಿ ಯಾರು ಅಂದ್ರೆ ಯೇಸು ಕ್ರಿಸ್ತನು. ಆಮೇಲೆ ಇಡೀ ಬೈಬಲ್ ನ ಆ ಹೀರೋ, ಈಗ ಒಂದು ಸಿನಿಮಾ ಇದೆ ಅಂದ್ರೆ ಮೈನ್ ಹೀರೋ ಇರ್ತಾರೆ. ಆ ಹೀರೋನೇ ಇಲ್ಲ ಅಂದ್ರೆ ಆ ಸಿನಿಮಾ ಇರುತ್ತಾ, ಕತೆ ಇರುತ್ತಾ? ಇಲ್ಲ, ಅದು ಪ್ರಯೋಜನನೇ ಇರಲ್ಲ, ಯಾರು ನೋಡಲ್ಲ, ಯಾವ ಪ್ರಯೋಜನಕ್ಕೂ ಬರಲ್ಲ. ಹಾಗೆ ಈ ಒಂದು ಬೈಬಲ್ ನ ಮುಖ್ಯ ಹೀರೋ ಯಾರು? ಯೇಸು ಕ್ರಿಸ್ತ. ಹಲ್ಲೆಲೂಯ. ಹಾಗಾಗಿ ಬೇರೆ ಎಲ್ಲ ವಿಷಯಗಳಿಗಿಂತ ಹೆಚ್ಚಾಗಿ ಕ್ರಿಸ್ತನನ್ನ ನಾವು ನಮ್ಮ ಹೃದಯದಲ್ಲಿ ಮುದ್ರೆ ಮಾಡಬೇಕು. ಆತನನ್ನ ನಾವು ಹಿಡ್ಕೋಬೇಕು, ಆತನನ್ನ ನಾವು ಹಿಂಬಾಲಿಸಬೇಕು, ಆತನ ಕುರಿತಾದ ಸುವಾರ್ತೆನ ನಾವು ಲೋಕಕ್ಕೆ ಸಾರಿ ಹೇಳಬೇಕು. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮನ್ನು ಬಹಳ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತೇವೆ. ಕೂಡಿ ಬಂದ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ನಿಮ್ಮ ವಾಕ್ಯ ಕೇಳುವಂತ ನಮ್ಮೆಲ್ಲರನ್ನ ಬಲಪಡಿಸಿರುವ ಸರಿಯಾದ ವಾಕ್ಯಗಳನ್ನು ಇಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ನಾವು ಜೀವಿಸುವಂತೆ ನಿಮ್ಮ ನಾಮವನ್ನು ನಾವು ಮಹಿಮೆಪಡಿಸುವವರಾಗಿರುವಂತೆ ಸಹಾಯ ಮಾಡಿದೆ. ಕರ್ತನೆ, ನಮ್ಮ ಸ್ವನೀತಿಯಿಂದ ಅಲ್ಲ, ನಿಮ್ಮ ನೀತಿಯಿಂದ ನಾವು ದೇವರೇ ಪರಿಶುದ್ಧರಾಗಿದ್ದೇವೆ, ನೀತಿವಂತರಾಗಿದ್ದೇವೆ. ನೀವು ನಮ್ಮನ್ನು ನೀತಿವಂತನಾಗಿ ಮಾಡಿದ್ದೀರ, ನೀವು ನಮ್ಮನ್ನು ಪರಿಶುದ್ಧರಾಗಿ ಮಾಡಿದ್ದೀರ. ಧರ್ಮಶಾಸ್ತ್ರವನ್ನೆಲ್ಲ ನೀವು ನೆರವೇರಿಸಿ ಕರ್ತನೇ ಸ್ತೋತ್ರ ಸ್ವಾಮಿ. ನಿಮ್ಮಲ್ಲಿ ನಾವಿರುವಂತೆ, ನಮ್ಮಲ್ಲಿ ನೀವಿರುವಂತೆ ಕೃಪೆ ಅನುಗ್ರಹಿಸ್ತೀರ. ಅದಕ್ಕಾಗಿ ಸ್ತೋತ್ರ. ಇವರೆಲ್ಲ ಹೌದು ಸ್ವಾಮಿ, ವಾಕ್ಯಗಳನ್ನು ಹಿಡಿಕೊಂಡು ನಾವು ಜೀವಿಸುವಂತೆ ಸಹಾಯ ಮಾಡಿ. ಕ್ರಿಸ್ತನಾದ ಯೇಸುವಿನಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆ. ಆಮೆನ್.